ನಮಸ್ಕಾರ ಎಲ್ರಿಗೆ ಸಹ. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಬಿಗ್ ಬಾಸ್ ಸೀಸನ್ 11 ಅಂತ ಹೇಳಿದ್ರೆ 11ನೇ ಸೀಸನ್ಗೆ ಹೋಗ್ಬೇಕಂತ ಹೇಳಿ ತುಂಬಾ ಜನ ಹರಸಾಹಸ ಪಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾವ ಯಾವ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವಿಡಿಯೋ ಮಾಡಿದ್ದಾರೆ ಅಂತ ಹೇಳಿದ್ರೆ ಹೋಗ್ಲೇಬೇಕು, ಹೇಗಾದ್ರೂ ಮಾಡಿ ಸೋಷಿಯಲ್ ಮೀಡಿಯಾದಿಂದ ಈ ಸಲ ಬಿಗ್ ಬಾಸ್ಗೆ ಹೋಗ್ಬೇಕು. ಅವರಿಗೆ ಗೊತ್ತುಂಟು ಬಿಗ್ ಬಾಸ್ ಮನೆಗೆ ಹೋದ್ರೆ ಉಂಟಲ್ಲ ಒಂದು ಪಬ್ಲಿಸಿಟಿ ಸಿಗ್ತದೆ, ಅವ್ರು ಮತ್ತೆ ಸ್ವಲ್ಪ ಪಾಶ್ ಆಗ್ಬೋದು ಅಂತ ಹೇಳಿ ಗೊತ್ತುಂಟು. ಈ ಹರಸಾಹಸ ಪಟ್ಟಿದವರು ಯಾರು, ಇದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇನೆ. ಸೊ ಅದರಲ್ಲಿ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಒಳ್ಳೆ ಸಬ್ಸ್ಕ್ರೈಬರ್ ಇರುವವರೇ, 5 ಲಕ್ಷ ಫಾಲೋವರ್ಸ್, 1 ಲಕ್ಷ ಮೇಲೆ ಫಾಲೋವರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದವರೆಲ್ಲ ಹುಚ್ಚು ಕಟ್ಟಿದ್ದಾರೆ ಬಿಗ್ ಬಾಸ್ಗೆ ಹೋಗ್ಬೇಕು ಹೋಗ್ಬೇಕು ಹೋಗ್ಬೇಕು. ಗೇಟ್ ಮುಂದೆ ಎಲ್ಲ ನೀವು ವಿಡಿಯೋ ಎಲ್ಲ ಮಾಡಿದ್ದು ನೋಡ್ಬೋದು. ಸೊ ಅದೇ ರೀತಿಯಲ್ಲಿ ಅದು ಒಬ್ರದು ಇವತ್ತು ನಾನು ಮಾತಾಡ್ಲಿಕ್ಕೆ ಹೋಗುದು, ಅವರ ಹೆಸರು ಮಮ್ಮಿ ಅಶೋಕ್ ಅಂತ ಹೇಳಿ. ಇವರು ಏನಂತ ಹೇಳಿದ್ರೆ ಫಸ್ಟಿಗೆ ಒಂದು ನಾನು ಅವರು ಏನು ವಿಡಿಯೋ ಮಾಡಿದಾರೆ ಅಂತ ಹೇಳಿ ಪ್ಲೇ ಮಾಡ್ತೇನೆ ನೋಡಿ. ಬ್ರೋ ಏನ್ ಬ್ರೋ, ಬಿಗ್ ಬಾಸ್ ಅಲ್ಲಿ ಡೇ 1 ಡೇ 2 ಅಲ್ಲಿ ಆರೆಂಜ್ ಕಿತ್ತಾಡ್ತಾವ್ರೆ. ನೀವೇನಾದ್ರೂ ಬಿಗ್ ಬಾಸ್ ಹೋಗಿದ್ರೆ ಯಾವ ತರ ಇರ್ತಿತ್ತು? ನಾವ್ ಒಂಥರ ಸರ ಪಟಾಕಿ ಇದ್ದಂಗೆ, ಹಚ್ಚಿದ್ರೆ ಸಾಕು ಪಟಾಪಟ್ ಪಟಾಪಟ್, ಗೊತ್ತಲ್ಲ ಸೌಂಡ್. ಗೊತ್ತಲ್ಲ ಸರ ಮಾಡಿ ಪಟಾಕಿ ಒಂದು ಹಚ್ಚಿ ಗೇಟ್ ಮುಂದೆ ಇದು ಮಾಡ್ತಾರೆ. ಸೊ ನೋಡಿದ್ರೆ ಈ ವಿಡಿಯೋದಲ್ಲಿ ಆ ಪಾಪ ವಾಚ್ಮ್ಯಾನ್ ಬಿಗ್ ಬಾಸ್ ಮನೆ ಗೇಟ್ ಓಪನ್ ಮಾಡಿ ವಾಚ್ಮ್ಯಾನ್ ಶಾಕ್ ಆಯ್ತು. ಯಾರು ಗುರು ಬಿಗ್ ಬಾಸ್ ಮನೆ ಹತ್ರದಲ್ಲಿ ಪಟಾಕಿ ಹಚ್ಚುವವರು, ಅದು ಸಹ ಸರಮಾಲೆ ಪಟಾಕಿ ಹಚ್ಚುವವರು ಯಾರು, ಸರ ಪಟಾಕಿ ಹಚ್ಚುವವರು? ಶಾಕ್ ಆಗಿದೆ. ಸೊ ಶಾಕ್ ಆಗಿದೆ ಇದು ಫಸ್ಟ್ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಇವರ ಹೆಸರು ಮಮ್ಮಿ ಅಶೋಕ್ ಅಂತ. ಇವರು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಫೇಮಸ್ ಇದ್ದ ವ್ಯಕ್ತಿ. ಫೇಮಸ್ ಅಂತ ಹೇಳಿದ್ರೆ ಈ ಪಬ್ಲಿಕ್ ಪ್ಲೇಸ್ ಅಲ್ಲಿ ಹೋಗಿ ಜೋರಾಗಿ ಕಿರ್ಚಿ ಮಮ್ಮಿ ಅಂತ ಬಂದಿದ್ದೇನೆ, ಈ ಜಾಗಕ್ಕೆ ಬಂದಿದ್ದೇನೆ. ಸೊ ಇದು ಆಕ್ಚುಲಿ ಒಂದು ಹಿಂದಿಯ ಕಂಟೆಂಟ್ ಅಂತ ಹೇಳಿದ್ರೆ, ಹಿಂದಿಯಲ್ಲಿ ಇದೇ ತರ ಕಂಟೆಂಟ್ ಮಾಡುವ ಒಂದು 2-3 ಜನ ಇದ್ದಾರೆ, ತುಂಬಾ ಫೇಮಸ್ ಆದವರು. ಅವರು ಸಹ ಹಾಗೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಹೋಗಿ ಜೋರಾಗಿ ಮಮ್ಮಿ ಅಂತ ಹೇಳಿ ಈ ವಿಡಿಯೋ ಮಾಡೋದು. ಸೊ ಇದನ್ನೇ ನಮ್ದು ಕನ್ನಡದ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಅಂತ ಹೇಳ್ತಾರಲ್ಲ, ಸೊ ಅವರು ಒಂದು 2 ಜನ ಮಾಡಿದ್ದಾರೆ. ಇವರು ಆಗ್ಲಿ ಇನ್ನೊಬ್ರು ಇದ್ದಾರೆ. ಸೊ ಅವರು ಸಹ ಇದೇ ತರ ಕಂಟೆಂಟ್. ಸೊ ಜನರು ಇವರಿಗೆ ಇಷ್ಟಪಟ್ಟಿದ್ದಾರೆ, ಅದು ಓಕೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಜನರು ಹಾಗೇನೆ, ಅವರಿಗೊಮ್ಮೆ ಇಷ್ಟ ಆದ್ರೆ ಅವರನ್ನು ಇಷ್ಟಪಡ್ತಾರೆ. ಯಾವ ತರ ಕಂಟೆಂಟ್ ಮಾಡ್ತಾರೆ ಇಂಪಾರ್ಟೆಂಟ್ ಅಲ್ಲ. ಬಟ್ ಆ ತರ ಮಾಡ್ತಾ ಇದ್ದವರು ಸಡನ್ ಆಗಿ ನಾನು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು, ಬಿಗ್ ಬಾಸ್ ಮನೆಗೆ ಹೋಗ್ತೇನೆ ಅಂತ ಹೇಳಿ ಬಿಗ್ ಬಾಸ್ ಮನೆಯ ಗೇಟ್ನ ಎದುರಲ್ಲಿ ಕುತ್ಕೊಂಡು ಅಲ್ಲಿ ಮಲಗಿ ಅಲ್ಲಿ ಉಪವಾಸ ಮಾಡಿ ಅಲ್ಲಿ ಹೋಗ್ತೇನೆ ಅಂತ ಹೇಳಿ ಮಿನಿಮಮ್ ಒಂದು 100 ವಿಡಿಯೋ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಇದೆ ಅವರದ್ದು, ಮಮ್ಮಿ ಅಶೋಕ್ ಅಂತ ಹೇಳಿ, ಬೇಕಾದ್ರೆ ಸರ್ಚ್ ಮಾಡಿ ಸಿಗ್ತದೆ. 100 ವಿಡಿಯೋ ಮಾಡಿದ್ದಾರೆ. ನಾನು ಬಿಗ್ ಬಾಸ್ ಮನೆಗೆ ಹೋಗ್ತೇನೆ ಅಂತ ಹೇಳಿ 100% ಗೊತ್ತುಂಟು. ಯಾಕಂತ ಹೇಳಿದ್ರೆ ನಾವೀಗ ಹೋಗಿ ಅಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಅವರು ತಗೊಳ್ಳಲ್ಲ. ಅವರಿಗೆ ಒಂದು ಫಿಕ್ಸ್ ಜನ ಇರ್ತಾರೆ, ಇವರು ಇಂಥವ್ರು ಅಂತ ಹೇಳಿ. ಅಷ್ಟು ಈಸಿ ಇಲ್ಲ ಬಿಗ್ ಬಾಸ್ ಮನೆಗೆ ಹೋಗುದು. ಏನಾದ್ರೂ ಇನ್ಫ್ಲೂಯೆನ್ಸ್ ಬೇಕು ಬಿಗ್ ಬಾಸ್ ಮನೆಗೆ ಹೋಗ್ಲಿಕ್ಕೆ, ತುಂಬಾನೇ ಕಷ್ಟಪಟ್ಟಿದ್ದಾರೆ. ಸೊ ಇವತ್ತು ನಾನು ಅನ್ಕೊಂಡೆ ಓಕೆ ಬಿಗ್ ಬಾಸ್ ಈಗ ಸ್ಟಾರ್ಟ್ ಆಯ್ತು, ಇನ್ನು ಇವ್ರದೆಲ್ಲ ಮಾಡಲ್ಲ ಈ ತರ ವಿಡಿಯೋ ಅಂತ ಹೇಳಿ. ಬಟ್ ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಮೇಲೂ ಸಹ ಇದೇ ತರ ಕಂಟೆಂಟ್, ಅಂದ್ರೆ ನಾನು ಹೋಗಿದ್ರೆ ಏನ್ ಮಾಡ್ತಿದ್ದೆ, ಇನ್ನೆಷ್ಟು ಸಹ ಕಂಟೆಂಟ್ ಬರ್ಬೋದು. ಸೊ ಇಂಥವರ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ಅನಿಸ್ತದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಇವರು ಮಾಡೋದು ಸರಿಯಾ ತಪ್ಪಾ ನನಗೆ ಗೊತ್ತಿಲ್ಲ, ನಿಮ್ಮ ಅಭಿಪ್ರಾಯ ಮೈನ್. ಸೊ ಈ ವಿಡಿಯೋ ಇಷ್ಟ ಆದ್ರೆ ನನ್ನೊಂದು ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಕಮೆಂಟ್ ಹಾಕಿ. ಗೊತ್ತಾಯ್ತಲ್ಲ, ಇಂಥವ್ರ ಬಗ್ಗೆ ಸ್ವಲ್ಪ ಕಮೆಂಟ್ ಹಾಕಿ. ಆ ಕಮೆಂಟ್ ಅಲ್ಲಿ ಏನಿದೆ ಅಂತ ಹೇಳಿ ಸ್ವಲ್ಪ ಓದ್ಲಿಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಆಗ್ತದೆ. ಸೊ ಇವತ್ತಿನ ವಿಡಿಯೋ ಇಷ್ಟು. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನನ್ನೊಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.